ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ತನಿಖೆ ಚುರುಕನ್ನ ಪಡೆದುಕೊಂಡಿರುವಂತದ್ದು ಇವತ್ತಿನಿಂದ ಲೋಕಾಯುಕ್ತದಿಂದ ಅಧಿಕೃತ ತನಿಖೆ ಶುರುವಾಗಿದೆ। ಇವತ್ತು ನೋಟಿಸ್ ಅನ್ನು ಕೊಡಲಾಗಿತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಂತ ನೋಟಿಸ್ಗೆ ಇವತ್ತು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಹಾಜರಾಗಿದ್ರು। ಇದು ಕೆಸರೆ ಗ್ರಾಮದಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಕೆಸರೆ ಗ್ರಾಮದ ಸ್ಥಳ ಅಂದ್ರೆ ಫಸ್ಟ್ ಕೊಡಲಾಗಿತ್ತಲ್ಲ ಸಿದ್ದರಾಮಯ್ಯನವರ ಪತ್ನಿಗೆ, ಅಂದ್ರೆ ಅವರ ಬಾಮೈದ ತೆಗೆದುಕೊಂಡಿದ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರು 3.16 ಎಕರೆ, ಆ ಒಂದು ಜಾಗವನ್ನ ಪರಿಶೀಲನೆ ಮಾಡಲಾಗ್ತದೆ, ಸ್ಥಳದ ಮಹಜರನ್ನು ಮಾಡಲಾಗ್ತದೆ। ಸಿಎಂ ಪತ್ನಿಗೆ ಕೊಟ್ಟಿದ್ದಂತ ಜಾಗದಲ್ಲಿ ಸ್ಥಳ ಮಹಜರು, ಸಿಎಂ ಬಾಮೈದ ಕೊಟ್ಟಿದ್ದಂತ ಜಾಗದ ಪರಿಶೀಲನೆಯನ್ನ ಮಾಡಲಾಗ್ತದೆ। ಸ್ನೇಹಮಯಿ ಕೃಷ್ಣ ಕರೆದೊಯ್ದು ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಕೆಸರೆ ಗ್ರಾಮದ 3.16 ಎಕರೆ ಅರಿಶಿನ ಕುಂಕುಮದ ರೀತಿಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಪಾರ್ವತಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದರು। ಕೆಸರೆ ಗ್ರಾಮದ ಬಳಿಕ ವಿಜಯನಗರದಲ್ಲೂ ಕೂಡ ಮಹಜರನ್ನ ಮಾಡಲಾಗುತ್ತೆ। ಅದಕ್ಕೆ ಪರ್ಯಾಯವಾಗಿ 14 ಸೈಟ್ ಅನ್ನ ಕೊಡಲಾಗಿತ್ತಲ್ಲ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ। ಅವು ಪ್ರೈಮ್ ಲೇಔಟ್ಗಳು, ಅದು ಮೈಸೂರಿನಲ್ಲಿ ಕೋಟಿ ಬೆಲೆ ಬಾಳುವಂತ ಸೈಟ್ಗಳು ಇರುವಂತದ್ದು ವಿಜಯನಗರದ, ಅಲ್ಲಿ 14 ಸೈಟ್ಗಳನ್ನ ಕೊಡಲಾಗಿತ್ತು, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ। ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ತನಿಖೆ ಚುರುಕನ್ನ ಪಡೆದುಕೊಂಡಿರುವಂತದ್ದು ಇವತ್ತಿನಿಂದ ಲೋಕಾಯುಕ್ತದಿಂದ ಅಧಿಕೃತ ತನಿಖೆ ಶುರುವಾಗಿದೆ। ಇವತ್ತು ನೋಟಿಸ್ ಅನ್ನ ಕೊಡಲಾಗಿತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಂತ ನೋಟಿಸ್ಗೆ ಇವತ್ತು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಹಾಜರಾಗಿದ್ರು। ಇದು ಕೆಸರೆ ಗ್ರಾಮದಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಕೆಸರೆ ಗ್ರಾಮದ ಸ್ಥಳ ಅಂದ್ರೆ ಫಸ್ಟ್ ಕೊಡಲಾಗಿತ್ತಲ್ಲ ಸಿದ್ದರಾಮಯ್ಯನವರ ಪತ್ನಿಗೆ, ಅಂದ್ರೆ ಅವರ ಬಾಮೈದ ತೆಗೆದುಕೊಂಡಿದ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರು 3.16 ಎಕರೆ, ಆ ಒಂದು ಜಾಗವನ್ನ ಪರಿಶೀಲನೆ ಮಾಡಲಾಗ್ತದೆ, ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಸಿಎಂ ಪತ್ನಿಗೆ ಕೊಟ್ಟಿದ್ದಂತ ಜಾಗದಲ್ಲಿ ಸ್ಥಳ ಮಹಜರು, ಸಿಎಂ ಬಾಮೈದ ಕೊಟ್ಟಿದ್ದಂತ ಜಾಗದ ಪರಿಶೀಲನೆಯನ್ನ ಮಾಡಲಾಗ್ತದೆ। ಸ್ನೇಹಮಯಿ ಕೃಷ್ಣ ಕರೆದೊಯ್ದು ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಕೆಸರೆ ಗ್ರಾಮದ 3.16 ಎಕರೆ ಅರಿಶಿನ ಕುಂಕುಮದ ರೀತಿಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಪಾರ್ವತಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದರು। ಕೆಸರೆ ಗ್ರಾಮದ ಬಳಿಕ ವಿಜಯನಗರದಲ್ಲೂ ಕೂಡ ಮಹಜರನ್ನ ಮಾಡಲಾಗುತ್ತೆ। ಅದಕ್ಕೆ ಪರ್ಯಾಯವಾಗಿ 14 ಸೈಟ್ ಅನ್ನ ಕೊಡಲಾಗಿತ್ತಲ್ಲ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ। ಅವು ಪ್ರೈಮ್ ಲೇಔಟ್ಗಳು, ಅದು ಮೈಸೂರಿನಲ್ಲಿ ಕೋಟಿ ಬೆಲೆ ಬಾಳುವಂತ ಸೈಟ್ಗಳು ಇರುವಂತದ್ದು ವಿಜಯನಗರದ, ಅಲ್ಲಿ 14 ಸೈಟ್ಗಳನ್ನ ಕೊಡಲಾಗಿತ್ತು, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ। ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ತನಿಖೆ ಚುರುಕನ್ನ ಪಡೆದುಕೊಂಡಿರುವಂತದ್ದು ಇವತ್ತಿನಿಂದ ಲೋಕಾಯುಕ್ತದಿಂದ ಅಧಿಕೃತ ತನಿಖೆ ಶುರುವಾಗಿದೆ। ಇವತ್ತು ನೋಟಿಸ್ ಅನ್ನ ಕೊಡಲಾಗಿತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಂತ ನೋಟಿಸ್ಗೆ ಇವತ್ತು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಹಾಜರಾಗಿದ್ರು। ಇದು ಕೆಸರೆ ಗ್ರಾಮದಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಕೆಸರೆ ಗ್ರಾಮದ ಸ್ಥಳ ಅಂದ್ರೆ ಫಸ್ಟ್ ಕೊಡಲಾಗಿತ್ತಲ್ಲ ಸಿದ್ದರಾಮಯ್ಯನವರ ಪತ್ನಿಗೆ, ಅಂದ್ರೆ ಅವರ ಬಾಮೈದ ತೆಗೆದುಕೊಂಡಿದ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರು 3.16 ಎಕರೆ, ಆ ಒಂದು ಜಾಗವನ್ನ ಪರಿಶೀಲನೆ ಮಾಡಲಾಗ್ತದೆ, ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಸಿಎಂ ಪತ್ನಿಗೆ ಕೊಟ್ಟಿದ್ದಂತ ಜಾಗದಲ್ಲಿ ಸ್ಥಳ ಮಹಜರು, ಸಿಎಂ ಬಾಮೈದ ಕೊಟ್ಟಿದ್ದಂತ ಜಾಗದ ಪರಿಶೀಲನೆಯನ್ನ ಮಾಡಲಾಗ್ತದೆ। ಸ್ನೇಹಮಯಿ ಕೃಷ್ಣ ಕರೆದೊಯ್ದು ಸ್ಥಳದ ಮಹಜರನ್ನ ಮಾಡಲಾಗ್ತದೆ। ಕೆಸರೆ ಗ್ರಾಮದ 3.16 ಎಕರೆ ಅರಿಶಿನ ಕುಂಕುಮದ ರೀತಿಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಪಾರ್ವತಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದರು। ಕೆಸರೆ ಗ್ರಾಮದ ಬಳಿಕ ವಿಜಯನಗರದಲ್ಲೂ ಕೂಡ ಮಹಜರನ್ನ ಮಾಡಲಾಗುತ್ತೆ। ಅದಕ್ಕೆ ಪರ್ಯಾಯವಾಗಿ 14 ಸೈಟ್ ಅನ್ನ ಕೊಡಲಾಗಿತ್ತಲ್ಲ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ। ಅವು ಪ್ರೈಮ್ ಲೇಔಟ್ಗಳು, ಅದು ಮೈಸೂರಿನಲ್ಲಿ ಕೋಟಿ ಬೆಲೆ ಬಾಳುವಂತ ಸೈಟ್ಗಳು ಇರುವಂತದ್ದು ವಿಜಯನಗರದ, ಅಲ್ಲಿ 14 ಸೈಟ್ಗಳನ್ನ ಕೊಡಲಾಗಿತ್ತು, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ। ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ। ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ।